ನಮಸ್ತೆ ಎಲ್ಲರಿಗೂ, ಆಶಾಸ್ ಕಿಚನ್ನಿಗೆ ಸ್ವಾಗತ. ನಾನು ಈಗ ರುಚಿಕರವಾದ ಪಾಲಕ್ ರೈಸ್ ಬಾತನ್ನು ಮಾಡ್ತಿದ್ದೀನಿ. ಈ ರೆಸಿಪಿ ಮಾಡಲು ನಾನು ಏನೇ ಸಾಮಗ್ರಿಗಳನ್ನು ಬಳಸುತ್ತಿದ್ದೀನಿ ಅಂತ ನೋಡಿಕೊಳ್ಳಿ. ಅರ್ಧ ಕಟ್ಟು ಪಾಲಕ್ ಸೊಪ್ಪು, ಸ್ವಲ್ಪ ಬೀನ್ಸು, ಒಂದು ಕ್ಯಾರೆಟು, ಶುಂಠಿ, ಬೆಳ್ಳುಳ್ಳಿ, 3 ಹಸಿಮೆಣಸು, ಅರ್ಧ ಲಿಂಬೆಹಣ್ಣು, 1 ಈರುಳ್ಳಿ, 1 ಟೊಮೆಟೊ, ಅರಸಿನ, ಅರ್ಧ ಕಪ್ ಬಟಾಣಿ, ಚಕ್ಕೆ, ಲವಂಗ, ಸೋಂಪು, 1 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ಮತ್ತು ಅಕ್ಕಿ. 1 ಪಾವ್ನಷ್ಟು ಬಾಸುಮತಿ ಅಕ್ಕಿಯನ್ನು ತಗೊಂಡಿದ್ದೇನೆ. 1 ಪಾವು ಅಂದರೆ 1/4 kg ಅಕ್ಕಿ. ನೀವು ಇಲ್ಲಿ ಸೋನಾ ಮಸೂರಿ ಅಕ್ಕಿಯನ್ನು ಕೂಡ ತಗೊಳ್ಬೋದು. ನಾನು ಈಗ ಪಾಲಕ್ ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅದರ ಜೊತೆ ತರಕಾರಿಯನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೀಗ ಒಂದೊಂದಾಗಿ ಮಿಕ್ಸಿಗೆ ಹಾಕ್ಕೊಳ್ಬೇಕು. ನೋಡಿ, ನಾನು ಪಾಲಕ್ ಸೊಪ್ಪನ್ನು ಮೊದಲಿಗೆ ಹಾಕ್ತಿದ್ದೀನಿ. 3 ಹಸಿಮೆಣಸನ್ನು ಹಾಕ್ತಿದ್ದೀನಿ. ಮತ್ತು ಶುಂಠಿ 1 ಇಂಚು, 3 ಬೆಳ್ಳುಳ್ಳಿಯನ್ನು ಕೂಡ ಹಾಕ್ತಿದ್ದೀನಿ. ಚಕ್ಕೆ 2 ಪೀಸ್, ಲವಂಗ 3, ಏಲಕ್ಕಿ 2, ಅರ್ಧ ಸ್ಪೂನು ಸೋಂಪು ಮತ್ತು ಅರ್ಧ ಸ್ಪೂನು ಉಪ್ಪನ್ನು ಸಹ ಇದಕ್ಕೆ ನಾನು ಸೇರಿಸಿಕೊಂಡು ಗ್ರೈಂಡ್ ಮಾಡ್ತೀನಿ. ಉಪ್ಪನ್ನು ಸೇರಿಸುವುದರಿಂದ ಅದು ಮಸಾಲೆ ಕೂಡ ತುಂಬ ರುಚಿಯಾಗಿರ್ತದೆ. ನಾನು ಇದಕ್ಕೆ ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಯಾವುದನ್ನು ಕೂಡ ನಾನು ಇಲ್ಲಿ ಸೇರಿಸುವುದಿಲ್ಲ. ಹಾಗೆಯೇ ನೀರನ್ನು ಹಾಕಿ ಇದನ್ನು ಸಣ್ಣದಾಗಿ ಪೇಸ್ಟ್ ಮಾಡಿಕೊಳ್ಬೇಕು. ಈಗ ನಾನು ಸ್ಟವ್ ಮೇಲೆ ಕುಕ್ಕರನ್ನು ಇಟ್ಟಿದ್ದೇನೆ. ಅದಕ್ಕೆ 2 ಸ್ಪೂನು ತುಪ್ಪವನ್ನು ಹಾಕ್ಕೊಳ್ತಿದ್ದೀನಿ. ತುಪ್ಪ ಸ್ವಲ್ಪ ಕರಗಿದ ಮೇಲೆ ಈರುಳ್ಳಿಯನ್ನು ಹಾಕ್ತೀನಿ. ತುಪ್ಪದಲ್ಲಿ ಈರುಳ್ಳಿ ಒಳ್ಳೆ ಫ್ರೈ ಆಗಬೇಕು. ಈರುಳ್ಳಿಯನ್ನು ಫ್ರೈ ಮಾಡುವಾಗ ಬೆಂಕಿಯನ್ನು ಸಿಮ್ ಅಲ್ಲಿ ಇಡಬೇಕು. ನೋಡಿ, ಈಗ ಫ್ರೈ ಆಗ್ತಾ ಉಂಟು. ನಾನು ಇದಕ್ಕೆ 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಿದ್ದೀನಿ. ಅದನ್ನು ಕೂಡ ಅದರೊಟ್ಟಿಗೆ ಚೆನ್ನಾಗಿ ಫ್ರೈ ಆಗಬೇಕು. 2 ಪುಲಾವ್ ಎಲೆಯನ್ನು ಸೇರಿಸ್ತಿದ್ದೀನಿ. ಅದನ್ನು ಸಹ ಅದರೊಟ್ಟಿಗೆ ಫ್ರೈ ಮಾಡಿ. ನಂತರ ಅರ್ಧ ಸ್ಪೂನು ಅರಿಶಿನವನ್ನು ಸೇರಿಸ್ತಿದ್ದೀನಿ. ನಂತರ ಇದನ್ನು ಕೂಡ ಮಿಕ್ಸ್ ಮಾಡಿ ಬೆಂಕಿಯನ್ನು ಸಿಮ್ನಲ್ಲಿ ಇಟ್ಕೊಳ್ಬೇಕು. ಇಲ್ಲದಿದ್ದರೆ ಅದು ತಳ ಹಿಡಿತದೆ. ಈಗ ನಾನು ಪಾಲಕ್ ಸೊಪ್ಪಿನ ಮಸಾಲೆಯನ್ನು ಸೇರಿಸ್ತಿದ್ದೀನಿ. ಅದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ನೀರು ಯಾವುದು ಇಲ್ಲಿ ಆ್ಯಡ್ ಮಾಡಬಾರ್ದು. ಮಸಾಲೆಯಲ್ಲಿಯೇ ಅದನ್ನು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಹಸಿ ಬಟಾಣಿಯನ್ನು ಅರ್ಧ ಕಪ್ನಷ್ಟು ಸೇರಿಸ್ತಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಂತಹ ತರಕಾರಿಗಳನ್ನು ಸೇರಿಸ್ಕೊಳ್ಬೇಕು. ಕ್ಯಾರೆಟು, ಬೀನ್ಸು, ಟೊಮೆಟೊ ಎಲ್ಲವನ್ನು ನಾನು ಒಟ್ಟಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಪಾಲಕ್ ಮಸಾಲೆಯದೊಂದಿಗೆ ಇದನ್ನು ಸರಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನಾನು 3 ಸ್ಪೂನ್ನಷ್ಟು ಮೊಸರನ್ನು ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಅದನ್ನು ಕೂಡ ಅದರೊಟ್ಟಿಗೆ ಮಿಕ್ಸ್ ಮಾಡಿ. ಬೇಕಂತ ಹೇಳಿದರೆ ಹಾಕ್ಬೋದು, ಇಲ್ಲಾದರೆ ಇಲ್ಲ. ನಾನಿಲ್ಲಿ ಹಾಕಿದ್ದೀನಿ. ನಂತರ ಅರ್ಧ ಲಿಂಬೆಹಣ್ಣಿನ ರಸವನ್ನು ಹಾಕ್ತಿದ್ದೀನಿ. ಇದು ಲಿಂಬೆಹಣ್ಣಿನ ರಸ ಹಾಕಿದ ಮೇಲೆ ತೊಳೆದಿಟ್ಟಂತಹ ಬಾಸುಮತಿ ಅಕ್ಕಿಯನ್ನು ಸೇರಿಸ್ತಿದ್ದೀನಿ. ಅಕ್ಕಿ ಹಾಕಿದ ನಂತರ ನಿಧಾನವಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಯಾಕೆಂದರೆ ಅಕ್ಕಿ ಕಟ್ ಆಗ್ತದೆ. ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಿದ್ದೀನಿ. ನಂತರ ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡಿ 1 ಗ್ಲಾಸ್ ಅಕ್ಕಿಯನ್ನು ತಗೊಂಡಿದ್ದೇನಲ್ಲ, ಅದಕ್ಕೆ 3 ಗ್ಲಾಸ್ ನೀರನ್ನು ಸೇರಿಸ್ತಿದ್ದೀನಿ. 3 ಗ್ಲಾಸ್ ಅಥವಾ 3.5 ಗ್ಲಾಸ್ ಕೂಡ ಆಗ್ತದೆ. ಯಾಕಂದರೆ ತರಕಾರಿ ಕೂಡ ಬೇಯಲಿಕ್ಕೆ ಉಂಟಲ್ಲ. ಕುಕ್ಕರಿನ ಮುಚ್ಚಳವನ್ನು ಮುಚ್ಚಿ ಈಗ ಬೇಯಿಸ್ಕೊಳ್ತೀನಿ. ಪಾಲಕ್ ರೈಸ್ ಬಾತ್ ರೆಡಿಯಾಗಿದೆ. ನೋಡಿ, ತುಂಬ ಚೆನ್ನಾಗಿ ಕೂಡ
ಇದು ಬೆಂದಿದೆ. ಈಗ ರೆಡಿ ಆಯಿತು ನಮ್ಮ ಪಾಲಕ್ ರೈಸ್ ಬಾತ್. ನೋಡಿ, ಈ ಟೇಸ್ಟಿ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ. ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು.